ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಹಿ ಪಡ್ಡು ಅಥವಾ ಉಣ್ಣಿಯಪ್ಪ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದೇ ರೀತಿ ಟಿಪ್ಸ್ ಎಲ್ಲ ಹೇಳಿಬಿಟ್ಟು ಈ ರೆಸಿಪಿ ಮಾಡ್ತಾ ಇರೋದು. ಅಂದ್ರೆ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಮೃದುವಾಗಿ ಯಾವ ರೀತಿ ನಮಗೆ ಉಣ್ಣಿಯಪ್ಪ ಮಾಡಬಹುದಂತ. ಇವಾಗ ಬಿಸಿ ಬಿಸಿಯಾಗಿ ಉಣ್ಣಿಯಪ್ಪ ಹೇಗೆ ಮಾಡಿದ್ರು ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಆರಿದ ಮೇಲೆ ಅದು ಗಟ್ಟಿ ಆಗುತ್ತೆ. ಆದ್ರೆ ಈ ರೀತಿ ಮಾಡಿದ್ರೆ ಖಂಡಿತ ನೀವು ಎಷ್ಟು ದಿನ ಇಟ್ರು ಅದು ಸಾಫ್ಟ್ ಆಗಿಯೇ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡ್ಲೆ ಸಿಗುತ್ತೆ. ಮೊದಲು ನಾನಿಲ್ಲಿ 2 ಕಪ್ಪು ದೋಸೆ ಅಕ್ಕಿ ಚೆನ್ನಾಗಿ ತೊಳೆದು ಒಂದು 4 ರಿಂದ 5 ಗಂಟೆ ನೆನೆಸಿಡ್ಬೋದು. ನಾನಿಲ್ಲಿ ಒಂದು 5 ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ. ನೋಡಿ, ಇದರಲ್ಲಿ 250 ml ಕಪ್ಪಲ್ಲಿ ಕರೆಕ್ಟ್ 2 ಕಪ್ ತಗೊಂಡಿರೋದು. ಆಮೇಲೆ ಇದಕ್ಕೆ 2 ಕಪ್ಪು ತುರ್ದಿಟ್ಕೊಂಡಂತಹ ಬೆಲ್ಲ ಒಂದು ಸಾಸ್ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕರಗಿಸ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ ಪಾಕ ಮಾಡೋದಲ್ಲ, ಜಸ್ಟ್ ಬೆಲ್ಲದ ನೀರು ರೆಡಿ ಮಾಡೋದು. ನೋಡಿ, ಈ ರೀತಿ ಬೆಲ್ಲದಲ್ಲಿ ಕಸ ಇಲ್ಲ ಅಂದ್ರೆ ನಿಮ್ಗೆ ನೇರವಾಗಿ ಇದನ್ನ ಉಪಯೋಗಿಸಬಹುದು ರುಬ್ಬುವಾಗ್ಲೇ. ನಾನಿಲ್ಲಿ ಈ ರೀತಿ ಮಾಡ್ಬಿಟ್ಟು ಸೋಸಿ ಹಾಕ್ತೀನಿ. ನೋಡಿ, ಕರಗಿದೆ. ಇನ್ನು ನಾವಿಲ್ಲಿ ನೆನೆಸಿಟ್ಟಂತಹ ಅಕ್ಕಿಯನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು. ಅದಕ್ಕೆ ನಾನಿಲ್ಲಿ 2 ಬಾಳೆಹಣ್ಣು, ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿರೋದು, 2 ಬಾಳೆಹಣ್ಣು ಕೂಡ ಹಾಕ್ತಾ ಇದ್ದೀನಿ 2 ಕಪ್ ಅಕ್ಕಿಗೆ. ಆಮೇಲೆ ಏಲಕ್ಕಿ 4 ರಿಂದ 5 ಏಲಕ್ಕಿ ನಾನಿಲ್ಲಿ ಸಿಪ್ಪೆ ಸುಲ್ದು ಹಾಕ್ತಾ ಇರೋದು. ಬೇಕಿದ್ರೆ ಫುಲ್ ಆಗಿ ಹಾಕ್ತಿದ್ರೆ ತೊಳೆದು ಹಾಕೊಳ್ಳಿ. ನೋಡಿ, ಈ ರೀತಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ, ಅನ್ನ 2 ಸ್ಪೂನ್ ನಷ್ಟು ಅನ್ನ ಹಾಕ್ತೀನಿ. ಅದು ಬಿಳಿ ಅನ್ನನೂ ಆಗ್ಬೋದು, ಕುಚ್ಚಲಕ್ಕಿ ಅನ್ನನೂ ಆಗ್ಬೋದು. ನೋಡಿ, 2 ಸ್ಪೂನ್ ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೇನೆ ಸಾಫ್ಟ್ ಆಗಿ ಬರುತ್ತೆ ನಮಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇದನ್ನ ನಾವು ಬೆಲ್ಲದ ನೀರು ರೆಡಿ ಮಾಡಿಟ್ಟಿದ್ವಲ್ವ, ಅದೇ ಹಾಕ್ಬಿಟ್ಟು ರುಬ್ಬೇಕು. ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಮ್ಮೆಲೆ ಹಾಕೋಬೇಡಿ, ಹಿಟ್ಟು ನೀರಾಗ್ಬೋದು. ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಸೇರಿಸ್ತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನ್ ತನಕ ಸೇರಿಸ್ಬೋದು, ನಾನಿಲ್ಲಿ 1.5 ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ. ಇನ್ನು ಪುನಃ ಬೆಲ್ಲದ ನೀರು ಬೇಕಿದ್ರೆ ಸೇರಿಸ್ಬಿಟ್ಟು ಇದನ್ನ ರುಬ್ಕೊಳ್ಳಿ. ರುಬ್ಬುವಾಗ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಅಂದ್ರೆ ರವೆ ಮುಟ್ಟುವಾಗ ಯಾವ ರೀತಿ ಸಿಗುತ್ತೋ ಆ ರೀತಿ ಇರಬೇಕು ಹಿಟ್ಟು ಮುಟ್ಟುವಾಗ. ನೋಡಿ, ಇವಾಗ ಇಷ್ಟು ದಪ್ಪ ಇದೆ. ನೋಡಿ, ಈ ರೀತಿ ಮುಟ್ಟುವಾಗ ಈ ರೀತಿ ಬರಬೇಕು. ಇನ್ನು ಇದಕ್ಕೆ ಎಳ್ಳು ಹಾಕ್ಬಿಟ್ಟು, ಕಪ್ಪು ಎಳ್ಳು ಹಾಕಿರೋದು ನಾನು, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ರೆಸ್ಟ್ ಮಾಡಬೇಕು. ಒಂದು 4 ರಿಂದ 5 ಗಂಟೆ ಹೊತ್ತು ರೆಸ್ಟ್ ಮಾಡ್ಬೋದು. ಟೈಮ್ ಇದ್ರೆ ಸ್ವಲ್ಪ ಜಾಸ್ತಿ ಇಡ್ಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದ್ರೆ ಮಿನಿಮಮ್ ಆದ್ರೆ 3 ಗಂಟೆ ಆದ್ರೂ ಇಡ್ಲೇಬೇಕು. ನೋಡಿ, ಇಷ್ಟು ದಪ್ಪ ಇದೆ. ಇವಾಗ ಇದನ್ನ ರೆಸ್ಟ್ ಮಾಡ್ತೀನಿ. ನೋಡಿ, ಇವಾಗ ನಾನು 4 ಗಂಟೆ ಹೊತ್ತು ಇದನ್ನ ರೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಇವಾಗ ಈ ರೀತಿ ಇದೆ. ಇಲ್ಲಿ ನಾನು ಬೆಲ್ಲದ ನೀರು ಎಲ್ಲ ಹಾಕೊಂಡಿರ್ಲಿಲ್ಲ. ಇನ್ನು ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಬೋದು. ಎಲ್ಲಾದ್ರೂ ಉಣ್ಣಿಯಪ್ಪ ಅಥವಾ ಪಡ್ಡು ಸ್ವಲ್ಪ ದಪ್ಪ ಆಗಿದ್ರೆ, ಗಟ್ಟಿ ಆಗಿದ್ರೆ ಪುನಃ ಸೇರಿಸ್ಬೋದು. ನೋಡಿ, ಇಷ್ಟು ಬಾಕಿ ಇದೆ. ಇವಾಗ ಹಿಟ್ಟು ನೋಡಿ ಈ ರೀತಿ ಇದೆ. ಇಲ್ಲಿ ನಾನು ಪಡ್ಡು ಮಾಡುವ ಕಾವಲಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಅದರಲ್ಲಿ ನೋಡಿ ಈ ರೀತಿ ಹಾಕ್ತಾ ಇರೋದು. ನಾವು ಸೌಟಲ್ಲಿ ನೇರವಾಗಿ ಹಾಕೋದಿಕ್ಕಿಂತ ಈ ರೀತಿ ಗ್ಲಾಸ್ ಅಲ್ಲಿ ತುಂಬಿಸ್ಬಿಟ್ಟು ಹಾಕೋದು ತುಂಬಾ ಸುಲಭ ಆಗುತ್ತೆ. ಇಲ್ಲಿ ಉಣ್ಣಿಯಪ್ಪದ ಅಥವಾ ಪಡ್ಡು ಕಾವಲಿ ಇಲ್ಲ ಅಂದ್ರೆ ಅದಿಲ್ಲದೆ ಯಾವ ರೀತಿ ಮಾಡೋದು ಅಂತಾನು ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನೋಡಿ, ಇದನ್ನ ಈ ರೀತಿ ಒಂದು ಬದಿ ಸ್ವಲ್ಪ ಉಬ್ಬಿ ಬಂದ ಮೇಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ. ಆಮೇಲೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬೇಡಿ, ಯಾಕಂದ್ರೆ ಬೇಗ ಇದು ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೇಯಲ್ಲ. ಆಮೇಲೆ ಇದು ಮಧ್ಯಭಾಗದ್ದು ಬೇಗ ಬೇಯುತ್ತೆ. ಅದ ಕಾರಣ ಕೇರ್ಫುಲ್ ಆಗಿ ಮೊದಲು ಅದನ್ನು ತೆಗ್ದ್ಬಿಟ್ಟು ಆಮೇಲೆ ಸೈಡ್ ಅನ್ನ ತೆಗ್ದ್ರೆ ಸಾಕು, ಸೈಡ್ ಅಲ್ಲಿ ಇರೋದನ್ನ. ನೋಡಿ, ಈ ರೀತಿ ಜಾಸ್ತಿ ಫ್ರೈ ಮಾಡ್ಲೂಬಾರ್ದು. ನೋಡಿ, ಕಲರ್ ನೋಡಿ ಈ ರೀತಿ ಬರ್ಬೇಕು. ಆಮೇಲೆ ನಾವು ಉಪಯೋಗಿಸುವ ಬೆಲ್ಲದ ಮೇಲೆ ಇರುತ್ತೆ ಅದರ ಕಲರ್. ಸ್ವಲ್ಪ ಜಾಸ್ತಿ ಕಪ್ಪು ಬಣ್ಣದ ಬೆಲ್ಲ ಉಪಯೋಗಿಸಿದ್ರೆ ಉಣ್ಣಿಯಪ್ಪ ಅಥವಾ ಪಡ್ಡು ಕೂಡ ಅದೇ ಕಲರಿಗೆ ಸಿಗುತ್ತೆ ನಮಗೆ. ನೋಡಿ, ಎಲ್ಲ ಕೂಡ ಎಣ್ಣೆ ಆದಷ್ಟು ತೆಗ್ದ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಇಲ್ಲಾಂದ್ರೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಅವಾಗ ಜಾಸ್ತಿ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಇದೆ. ಇವಾಗ ಬಿಸಿ ಬಿಸಿ ಎಲ್ಲ ಇದು ಸ್ವಲ್ಪ ಆರಿದೆ. ಇವಾಗ ನಿಮ್ಗೆ ತೋರಿಸೋದಿಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ.
ನೋಡಿ ಉಬ್ಬಿ ಬಂದಿದೆ, ಒಳಗಡೆನೂ ಮೃದುವಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.